ಗ್ರಾಮ ದೇವತೆಯ ವೈಶಿಷ್ಟ್ಯತೆ ಏನು, ಆಕೆ ಭಕ್ತಾದಿಗಳು ಊರಿನ ಜನರು ಆಕೆಗೋಸ್ಕರ ದೇವಸ್ಥಾನವನ್ನು ಕಟ್ತಾ ಇರ್ತಾರೆ. ಆಗ ದೇವಿ ಒಬ್ರು ಮೈ ಮೇಲೆ ಬಂದ್ಬಿಟ್ಟು, ಮಕ್ಕಳೇ ನಿಮ್ಮೆಲ್ಲರಿಗೂ ಮನೆ ಇಲ್ಲ, ಇರುವವರೆಗೂ ನನಗೆ ಗುಡಿಯನ್ನು ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದಿನಿಂದ ಆ ದೇವತೆ ಮನೆ ಮಂಚಮಾಡಾಗಿ ಇಂದಿಗೂ ಸಹ ಚಾವಣಿ ಇಲ್ಲದ ದೇವಿಯಾಗಿ ಆ ಊರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ ಕವಿ ಮುಂದೆ ಹೇಳ್ತಿದ್ರೆ ಸಿದ್ಧಲಿಂಗ, ನಾವು ಅದಾದ ತಕ್ಷಣ ಶಬ್ದಕೋಶ ಹಳಕಟ್ಟಿಯವರು ಬರುವಂತಹ ಅದನ್ನ ಜೀವಾನುಭವ ಶಬ್ದಕೋಶ ಗ್ರಂಥದಲ್ಲಿ ಜ್ಞಾನ, ಅರಿವಿನ ಬಗ್ಗೆ, ತಿಳುವಳಿಕೆಯ ಬಗ್ಗೆ ಹೇಳುವಂತಹ ವಿಚಾರ. ಇದಾದ ನಂತರ ಈ ದಿನ ಮಕ್ಕಳೇ ನಾವು ಯಾವ ವಿಷಯ ತಿಳ್ಕೊಳ್ಳೋಣ ಅಂದ್ರೆ 12ನೇ ಶತಮಾನದಲ್ಲಿರುವಂತಹ ವಚನಕಾರರ ದೃಷ್ಟಿಯಲ್ಲಿ ಪ್ರಜ್ಞೆ ಅಂದ್ರೇನು ಅನ್ನುವಂತ ತಿಳ್ಕೊಳ್ಳೋಣ. ಅದಾದ ನಂತರ ಇನ್ನೊಂದು ಬರ್ತದೆ ಬಿಡಿಲೆಂಗಾಯಂತಹ ಒಬ್ಬ ಬುದ್ಧನ ದೃಷ್ಟಿಯಲ್ಲಿ ಕಾರುಣ್ಯ ಅಂದ್ರೇನು, ಕಾರುಣ್ಯ ಅಂದ್ರೇನು ಅನ್ನುವಂತಹದ್ದು ಬರ್ತದೆ. ಹಾಗಾದ್ರೆ ಮಕ್ಕಳೇ ಎಲ್ಲರೂ ಪಠ್ಯ ಪುಸ್ತಕ ತಂದಿದ್ದಾರಲ್ವಾ? ಹಾಗಾದ್ರೆ ಅದು ಮುಂದುವರೆದ ಭಾಗವನ್ನ ನಾವಿಂದು ಅರ್ಥ ಮಾಡ್ಕೊಳ್ಳೋಣ. ಪುಟ ಸಂಖ್ಯೆ 52. ಪುಟ ಸಂಖ್ಯೆ 52. ಬನ್ನಿ ಮಕ್ಕಳೇ, ಈಗ ನೋಡೋಣ. ಲೇಖಕರು ಆ ಶಿವಾನುಭವ ಶಬ್ದಕೋಶವನ್ನ ಗ್ರಂಥವನ್ನ ಓದಿದ್ರೆ ಅವ್ರ ಮನಸ್ಸಲ್ಲಿ ಏನು ಅದಾಗ್ತಾ ಇದೆ, ಅರಿವು ಅಂದ್ರೆ ಏನು, ಅದ್ರ ಬಗ್ಗೆ ಏನು ಜ್ಞಾನ, ತಿಳುವಳಿಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದಾರೆ ಪದಗಳ ಅರ್ಥವನ್ನ. ಹಾಗೆ ಮುಂದುವರಿತಾ 12ನೇ ಶತಮಾನದಲ್ಲಿರುವಂತಹ ವಚನ ಸಾಹಿತ್ಯದಲ್ಲಿ ಅರಿವಿನ ಬಗ್ಗೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಡೋಣ. ಮತ್ತೆ ಇನ್ನೊಂದು ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ, ಅದೇ ಕಷ್ಟ ಆಗುವುದು. ಇತರೆ ದೇವರಿಗಾದರೆ ಯಾವುದೇ ಉಗ್ರ ದೇವತೆ ಇರಲಿ, ಏನೋ ಸ್ವಲ್ಪ ಹೊಟ್ಟೆ ಒಳಕ್ಕೆ ಹಾಕುವಂತ ಸುಳ್ಳು ಪಳ್ಳು ಹೇಳಿಬಿಡಬಹುದು. ಆದರೆ ಪ್ರಜ್ಞೆ ಮುಂದೆ ಇದು ನಡೆಯದು. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಅವರ ತಮ್ಮ ಕಷ್ಟ ಸುಖಾನ, ದುಃಖ ದುಮ್ಮಾನಾನ, ಏಳು ಬೀಳುಗಳನ್ನು, ಅವರ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ. ಈ ಒದ್ದಾಟಕ್ಕೆ ಅವರು ನುಡಿಕೊಟ್ಟರು. ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ. ಅದು ತನಗೆ ತಾನೇ ಕಾವ್ಯವಾಗಿ ಬಿಟ್ಟಿದೆ. ಈ ಬೆಂಕಿಯಂತಹ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟಬೇಕಾಗಿದೆ, ಹುಟ್ಟು ಪಡೆಯಬೇಕಾಗಿದೆ ಅನ್ನಿಸತೊಡಗಿದೆ. ಬುದ್ಧನ ಕಾರುಣ್ಯ ತನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸಿವೆ. ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ ಪೈ ಮನೋವೈದ್ಯರು ಅವರು ಮೈಸೂರಿಗೆ ಬಂದಿದ್ದರು. ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನು ಹೇಳಿದರು. ಏನೆಂದರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಷ್ಟಕ್ಕೆ ತಾಗಿರುವರು ಎಂದಿಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೆ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿನಲ್ಲಿ
ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದಂತೆ. ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದಂತೆ. ಈ ನಿಜ ಏನನ್ನು ಹೇಳುತ್ತದೆ? ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತದೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಆಗ ಮಾತ್ರವೇ ಅದು ಜಾಗತೀಕರಣ. ಮಕ್ಕಳೇ, ಈಗ ಕವಿಯ ಲೇಖಕರ ದೃಷ್ಟಿಯಲ್ಲಿ ಹಾಗೆ ವಚನಕಾರರ ದೃಷ್ಟಿಯಲ್ಲಿ ಈ ಪ್ರಜ್ಞೆ, ಅರಿವು, ತಿಳುವಳಿಕೆ ಅಂದ್ರೆ ಏನು ಅಂತ ನೋಡೋಣ. ಮೊದಲನೇದಾಗಿ ವಚನಕಾರರು ಏನ್ ಮಾಡ್ತಾರೆ ಅಂದ್ರೆ 12ನೇ ಶತಮಾನದಲ್ಲಿರುವಂತಹ ವಚನಕಾರರು ಬರ್ತಾರೆ. ವಚನ ಸಾಹಿತ್ಯ ನನ್ನದೇ ಆದಂತಹ ಒಂದು ಶ್ರೀಮಂತಿಕೆಯನ್ನು ಪಡೆದಂತಹ ಕಾಲ 12ನೇ ಶತಮಾನ. ಈ ಅವಧಿಯಲ್ಲಿ ವಚನಕಾರರು ಬಂದರು. ಇಂತಹ ಒಂದು ಅವಧಿಯಲ್ಲಿ ಸಮಾಜದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ, ತಾರತಮ್ಯ ಅನ್ನುವಂತಹ ಅನೇಕ ಮೌಢ್ಯ ಆಚರಣೆಗಳು ಇತ್ತು. ಮೂಢನಂಬಿಕೆಯೊಳಗೆ ಹಲವಾರು ಪ್ರಕಾರದಲ್ಲಿ ಸಮಾಜ ಅಲ್ಲೋಲ ಕಲ್ಲೋಲವಾಗಿ ಇತ್ತು. ಅಲ್ಲಿ ಒಂದು ಶಾಂತಿ ಎನ್ನುವಂಥದ್ದು ಇರಲಿಲ್ಲ. ಆಗ ಮೇಲ್ವರ್ಗದ ಜನ ಕೆಳವರ್ಗದ ಜನರಿಗೆ ಶೋಷಣೆ ಮಾಡುವಂತ ಅವಧಿಯಾಗಿತ್ತು. ಆಗ ಏನ್ ಮಾಡ್ತಿದ್ದಾರೆ, ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಆದರೆ ವಚನಕಾರ ಪ್ರಕಾರ ದೇವರು ಅಂದ್ರೇನು ಅಂತ ಹೇಳ್ತಾರೆ. ಈಗ ದೇವರು ಅಂದ್ರೆ ನೋಡ್ತೀವಿ ದಾರಿ ಮಧ್ಯೆ ಒಂದು ಎಲ್ಲೆಲ್ಲಿ ಕಲ್ಪನೆ ಯಾರಲ್ಲ ಅಶ್ವ ಕುಂಕುಮ ಹಚ್ಚಿ ಒಂದು ಹೂವು ಹೆಸರಲ್ಲಿ ನಾವು ದೇವರು ಅಂತ ಕಲ್ಪನೆ ಇದೆ ಅಲ್ವಾ. ಹಾಗೆ ಕೇಳಿಕೊಂಡು ಮನೆ ಒಂದು ಎಲ್ಲಿ ಕಾಣುತ್ತೆ ಇಲ್ಲಿ ಸುತ್ತಲೂ ಎಲ್ಲವೂ ದೇವರು ಅಂತ ನಂಬ್ತಾ ಇದ್ರು. ಆದ್ರೆ ವಚನ ಶರಣರು ಎಲ್ಲಾ ದೇವರುಗಳನ್ನ ನಂಬ್ತಾ ಇದ್ರು. ಸುತ್ತಮುತ್ತಿರುವಂತಹ ದೇವರನ್ನ ನಂಬ್ತಾ ಇರಲಿಲ್ಲ. ಅವ್ರೇನಪ್ಪಾ ಅಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ನಾವು ನಾಗರ ಪಂಚಮಿ ಹಬ್ಬದ ದಿನ ಎಲ್ಲರೂ ಮುತ್ತಕ್ಕೆ ಹಾಲನ್ನು ಇಡ್ತಾ ಇದ್ದೇವೆ. ಆ ದಿನ ಅಷ್ಟೇ. ಬೇರೆ ದಿನ ಹಾವೇನಾದ್ರು ಕಾಣ್ತಂದ್ರೆ ಏನ್ ಮಾಡ್ತೀವಿ, ಅದನ್ನು ಹೊಡೆದು ಸಾಯಿಸ್ತೀವಿ ಅಲ್ವಾ. ಹಾಗೆ ಕಲ್ಲ ನಾಗರ ಕಂಡರೆ ಹಾಲ ನೆರೆಯುವರಯ್ಯ, ದಿಟದ ನಾಗರ ಕಂಡರೆ ಹೊಡೆಯುವರಯ್ಯ. ನಿಜವಾದ ಹಾವು ಕಣ್ತಂದ್ರೆ ಏನ್ ಮಾಡ್ತಾರೆ, ಅದನ್ನ ಹೊಡೆದು ಸಾಯಿಸ್ತಾರೆ. ಆದ್ರೆ ಆ ನಾಗರ ಪಂಚಮಿ ದಿನ ಮಾತ್ರ ಆ ಜೀವಿಗೆ ಹಾಲಿರಬೇಕು ಅಂತ ಎಲ್ಲರೂ ಪೂಜೆ ಪುರಸ್ಕಾರ ಮಾಡ್ತೀವಿ. ತಪ್ಪು ಕಲ್ಪನೆ ಅಲ್ವಾ. ಹಾಗೆ ಈ ತರ ನಾವು ಮಾಡಬಾರ್ದು. ಹಾವುಗಳಿಗೂ ಜೀವ ಇರುತ್ತೆ. ಪ್ರಾಣ ರಕ್ಷಣೆಗೋಸ್ಕರ ನಾವೇನಾದ್ರೂ ಹೊಡೆದಿಲ್ಲ ಏನಾಗುತ್ತದೆ, ನಮ್ಗೆ ಕಚ್ಚಲಿಕ್ಕೆ ಬರುತ್ತೆ. ನಮ್ಮ ಪಾಡಿ ನಾವು ಇದ್ದದ್ದು ಎಂಥದ್ದು ಮಾಡಲ್ಲ ಅನ್ನುವಂಥದ್ದು. ಹಾಗೆಯೇ
ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ. ಈ ರೀತಿಯಲ್ಲಿ ಅವರು ಸುಳ್ಳನ್ನು ಹೇಳಿಕೊಳ್ಳಲು ಆಲೋಚನೆ, ಸ್ವ ಆಲೋಚನೆ, ಸ್ವ ಇಚ್ಛಾಶಕ್ತಿ, ಸ್ವ ಅನುಭವ, ಸ್ವ ತಿಳುವಳಿಕೆ ಈ ಸ್ವತಃ ಇದ್ದಂಥ ಮೇಲೆ ಯಾರು ಸುಳ್ಳನ್ನು ಹೇಳೋದಿಲ್ಲ ದೇವರ ವಿಚಾರವಾಗಿ. ಅದೇ ಕಷ್ಟ ಆಗೋದು. ಇತರೆ ದೇವರಿಗಾದರೆ ಕೆಲವು ಉಗ್ರ ದೇವತೆಗಳು ಇರ್ತಾರೆ, ಕೋಪಿಷ್ಟ ದೇವತೆ, ದುರ್ಗೆ, ಆದಿಶಕ್ತಿ, ಕಾಳಿದೇವಿ, ಕಾಳಿಕಮ್ಮ ದೇವಿ, ಒಂದು ಕೋಪಿಷ್ಟ ದೇವರುಗಳು ಅಂತ ಹೇಳ್ತಾರೆ. ರಾಕ್ಷಸರನ್ನು ಕೊಂದಂತಹ ದೇವಿಯರು. ಹೀಗೆ ಏನೋ ಸ್ವಲ್ಪ ಸಮಾಧಾನ ಮಾಡುವಂತಹ ದೇವರು, ಸಮಾಧಾನವಾಗಿರುವಂತಹ ದೇವರು ಶಿವ ಇರ್ಬೋದು ಅಲ್ವಾ, ಲಕ್ಷ್ಮಿ, ಸರಸ್ವತಿ, ಗಣಪತಿ, ಇವು ಸಮಾಧಾನವಾಗಿರುವ ದೇವರುಗಳು ಇರ್ಬೋದು. ಕೆಲವೊಂದು ಉಗ್ರವಾಗಿ ಕೋಪಿಷ್ಟ ದೇವರು, ವೀರಭದ್ರ ದೇವರು ಅಂತ ಹೇಳ್ತಾರೆ ನಾವು ಅಲ್ವಾ. ಈ ಜನಪದ ವೀರಗಾಸೆ ಅಂತ ಹೊಸಮನೆ ಗೃಹ ಪ್ರವೇಶಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ವೀರಗಾಸೆನ ಹಾಕ್ತಿರ್ತಾರೆ, ಗುಗ್ಲ ಹಾಕಿರ್ತಾರಲ್ವಾ, ಆ ದೇವರು ತುಂಬಾ ಕೋಪಿಷ್ಟ ದೇವರು ಅಂತ ಹೇಳ್ತಾರೆ. ಹೀಗೆ ಆ ದೇವರುಗಳಲ್ಲೇ ಸಮಾಧಾನವಾಗಿರುವಂತಹ ದೇವರು, ಕೋಪ ಮಾಡ್ಕೊಳ್ಳುವಂತಹ ದೇವರಿಗೆ ಹಲವಾರು ದೇವರಿದೆ. ಹಾಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ದೇವರೇ ನಮ್ಮನ್ನ ಕ್ಷಮಿಸರಪ್ಪ ದೇವರೇ ಅಂತ ನಾವೇನ್ ಮಾಡ್ತೀವಿ, ಕೇಳ್ಕೊಳ್ತೀವಿ. ಅದರಲ್ಲಿ ಕೆಲವೊಂದು ದೇವರುಗಳೆಲ್ಲ ಕ್ಷಮಿಸಲ್ಲ, ಕೋಪದಿಂದ ನಮಗೆ ಶಿಕ್ಷೆಯನ್ನ ಕೊಡುತ್ತೆ. ಹಾಗೆಯೇ ಅವರವರ ಪ್ರಜ್ಞೆಗೆ ನಾ ಏನಾದ್ರು ತಪ್ಪು ಮಾಡಿದೆ ಅಂದ್ರೆ ಏನಾಗುತ್ತೆ, ಆಲೋಚನೆ ಬಿಟ್ಟಿದ್ದು ಅಂದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ದೇವರಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ. ಅದೇ ಕೋಪಿಷ್ಟ ದೇವರವರಿಗೆ ಶಿಕ್ಷೆಯನ್ನು ಕೊಡುತ್ತೆ. ಹೀಗೆ ಆ ಪ್ರಜ್ಞೆ ಮುಂದೆ ಸುಳ್ಳು ಯಾವುದು ನಡೆಯೋ ಹಾಗಿಲ್ಲ, ಇದು ನಡೆಯದು. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಅವರು ತಮ್ಮ ಕಷ್ಟ, ಸುಖಾನ, ದುಃಖ, ದುಮ್ಮಾನಾನ, ಏಳು ಬೀಳುಗಳನ್ನು, ಅವರ ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ. ಈ ಒದ್ದಾಟಕ್ಕೆ ಅವರು ನುಡಿಕೊಟ್ಟರು. ಕೆಲವೊಂದು ನೋವುಗಳನ್ನ, ಸಂಕಟಗಳನ್ನ ನಾವು ಬೇರೆಯವ್ರ ಹತ್ರ ಹೇಳಿಕ್ಕಾಗಲ್ಲ. ಏನ್ ಮಾಡ್ತೀವಿ, ದೇವರ ಹತ್ರ ಹೇಳ್ತೀವಿ, ಸ್ನೇಹಿತರ ಹತ್ರ ಹೇಳ್ತೀವಿ, ತಂದೆ, ತಾಯಿ, ಬೈಲಿ ಬಳಗ. ಕೆಲವೊಂದು ಯಾರ್ದು ಹೇಳ್ಕೊಳ್ಳಕ್ ಆಗದಿರೋಂಥ ನೋವನ್ನ ಏನ್ ಮಾಡ್ತೀವಿ, ನಾವು ಪ್ರಜ್ಞಾವಸ್ಥೆ ಅನ್ನುವಂಥ ಒಂದು, ಅದು ಯಾರಿಗೂ ತಿಳಿಯದೇ ಇರುವಂತಹ ಒಂದು ಅದನ್ನ ನಾವು ಏನ್ ಮಾಡ್ತೀವಿ, ದೇವರಿಗೆ ಹೇಳ್ತಾ ಇದೀವಿ. ಅಂತಹ ನೋವುಗಳನ್ನ, ಕಷ್ಟಗಳನ್ನ, ದುಮ್ಮಾನಗಳನ್ನ, ದುಃಖಗಳನ್ನ ನಾವು ಆ ದೇವರಿಗೆ ಹೋಗಿ ಹೇಳ್ತೀವಿ. ಹೀಗೆ ಅದಕ್ಕೆ ಒಂದು ಮಾತನ್ನ ಕೊಡ್ತಾ ಇದ್ದಾರೆ. ಕೆಲವೊಂದು ನೋವುಗಳನ್ನ ಹೇಳ್ಕೊಳಕ್ ಆಗೋದಿಲ್ಲ, ನಮಗೆ ಮನಸ್ಸಲ್ಲೇ ದುಃಖ ಪಡ್ತದೆ. ಹಾಗೆ ನಾವೇನ್ ಮಾಡ್ತೀವಿ, ದೇವರಿಗೆ ಹೇಳ್ಕೊಂತೀವಿ. ಹಾಗೆಯೇ ಅದನ್ನ ಅವರು ಒಂದು ಒದ್ದಾಟ ಸ್ಥಿತಿ ಅಂತ ಹೇಳ್ತೀವಿ. ಕೆಲವೊಬ್ಬರು ಹೇಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆ ರೀತಿ ಸ್ಥಿತಿ ಇರುವಾಗ ಪ್ರಜ್ಞೆಗೆ ಏನ್ ಮಾಡ್ತೀವಿ, ನಾವು ದೇವರ ಹತ್ರ ಹೇಳ್ತೀವಿ. ಅದು ಹೇಗೆ ನುಡಿಕೊಟ್ಟರು, ಮಾತಿನ ಮೂಲಕ. ಅರಿವು, ತಿಳುವಳಿಕೆ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಅಂತ ಬರ್ತದೆ. ಪ್ರಜ್ಞೆ ಅಂದ್ರೆ ಅರಿವು, ಯಾವುದೇ ವಿಚಾರವಾಗಿ ತಿಳ್ಕೊಳ್ಳೋದು, ಅರಿವು, ಜ್ಞಾನ ಇರೋದು. ಸಂಕಲ್ಪ, ನಿರ್ಧಾರ ಮಾಡೋದು. ಇಚ್ಛಾಶಕ್ತಿ, ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ನಾನು ಏನಾದ್ರು ವಿಷಯವನ್ನ ಕಲ್ತಿದ್ದನ್ನ, ನನ್ನ ದುಃಖವನ್ನ, ನೋವನ್ನ ಹೇಳ್ಕೊಳ್ಳೋದು. ಹೀಗೆ ನುಡಿದಂತೆ ಕೇಳಿಸುತ್ತಿದೆ, ಅದು ತನಗೆ ತಾನೇ ಕಾವ್ಯವಾಗಿ ಬಿಟ್ಟಿದೆ. ಈ ಬೆಂಕಿಯಂತ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟಬೇಕಾಗಿದೆ, ಹುಟ್ಟು ಪಡೆಯಬೇಕಾಗಿದೆ ಅನ್ನಿಸತೊಡಗಿದೆ. ಮಕ್ಕಳು ಹೀಗೆ ಈಗ ನುಡಿದಂತೆ ನಡೆದಂತಹದ್ದೇನಾಗಿದೆ, ಮೌಲ್ಯಗಳನ್ನು ತಿಳಿಸುವಂತಹ ಅನೇಕ ಕಾವ್ಯಗಳು, ಕೃತಿಗಳಿವೆ. ಹಾಗೆಯೇ ಅನೇಕ ಕಾವ್ಯಗಳಾಗ್ಬಿಟ್ಟಿದೆ, ಪುಸ್ತಕಗಳಲ್ಲಿ ರಚನೆ ಆಗಿದೆ, ಗ್ರಂಥಗಳಾಗಿದೆ. ಹಾಗೆ ಜಾನಪದ ಸಾಹಿತ್ಯದಲ್ಲಿಯೂ ಸಹ ಬಂದಿದೆ. ಹೀಗೆ ಹುಟ್ಟು ಅನ್ನುವಂಥದ್ದು ಸಾಹಿತ್ಯದ ರೂಪದಲ್ಲಿ ಅದು ಬರ್ತಾ ಇದೆ. ನೋವು, ದುಃಖ, ದುಮ್ಮಾನ ಎಲ್ಲವುದನ್ನು ನಮಗೆ ಹೇಳ್ತಾ ಇದ್ದಾರೆ. ಇದ್ರ ಸಂಪಟ್ಟಕ್ಕೆ ನಿಮಗೆ ಏನು ಪ್ರಶ್ನೆ ಬರುತ್ತೆ ಅಂದ್ರೆ, ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಯಾವುದು ದೇವರಾಗಿತ್ತು? ಈಗ ನೆಕ್ಸ್ಟ್ ನೋಡೋಣ ಮಕ್ಕಳೇ. ಇನ್ನೊಂದು ಲೇಖನ ಬುದ್ಧನ ಕರುಣೆಯನ್ನ ಸೂಚಿಸುತ್ತಾ ಮನಸ್ಸಿನ ಸುಪ್ತಾವಸ್ಥೆಯಲ್ಲಿ ಒಂದು ವಿಷಯ ಇದೆ ಅಂದ್ರೆ ನಾವು ಏನ್ ಮಾಡ್ತೀವಿ, ಅದನ್ನ ಹಲವಾರು ಕಡೆ ನಾವು ಒಂದೇ ಕಡೆ ಏಕಾಗ್ರತೆ ಅಂತ ತೋರಿಸ್ಲಿಕ್ಕಾಗಲ್ಲ. ಒಂದು ವಿಷಯ ನೋಡಿದ್ವಿ ಅಂದ್ರೆ, ಒಂದು ಕತೆ, ಏನೋ ಒಂದು ಘಟನೆ ಆಯ್ತಂದ್ರೆ
ಅದರ ಕಡೆ ನಾನಾ ತರದ ಆಲೋಚನೆಗಳು ಬರುತ್ತೆ ಅಲ್ವಾ. ಅದು ಮನಸ್ಸಿನ ಒಂದು ಮನಸ್ಥಿತಿಯ ಬಗ್ಗೆ ಹೇಳುವಂತಹ ಒಂದು ಲೇಖನ ಇದೆ. ನೋಡೋಣ ಈಗ. ಅಶೋಕ ಪೈ ಅನ್ನುವಂಥವರು ಒಬ್ಬ ಮನೋವೈದ್ಯರು. ಅಶೋಕ ಪೈ ಶಿವಮೊಗ್ಗದಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ರು, ವೈದ್ಯ ವೃತ್ತಿ. ಶಿವಮೊಗ್ಗದಲ್ಲಿ ವೈದ್ಯ ವೃತ್ತಿಯನ್ನ ಮಾಡ್ತಾ ಇದ್ರು, ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಮನೋವೈದ್ಯರು ಮನಸ್ಸಿಗೆ ಕುರಿತಾದಂತಹ ಚಿಕಿತ್ಸೆಯನ್ನು ನೀಡುವಂಥದ್ದು. ನೋಡಿ, ಕೆಲವರು ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಹೇಗಂದ್ರೆ ಅವರು ಚೆನ್ನಾಗಿರ್ತಾರೆ, ಒಂದ್ಸಲ ಮನಸ್ಸು ಹಿಡಿತಾರೆ, ಹೇಗೋ ಆಡ್ತಾ ಇರ್ತಾರೆ, ಮನಸ್ಸಲ್ಲಿ ಎಂದೂ ಆಗದೇ ಇರುವಂತಹ ಒಂದು ನೋವು ಘಟನೆಗಳಿರುತ್ತೆ. ಆ ಘಟನೆಯಿಂದ ಮೈ ಮೇಲಾಗೋದು ಶಾಕ್ ಆಗಿರುತ್ತೆ. ಹೀಗೆ ಮನಸ್ಸಿನ ಕುರಿತಾಗಿ ಅವರು ಅಧ್ಯಯನ, ಮನಸ್ಸಿನ ಅಂತರಾಳಕ್ಕೆ ಹೋಗಿ ಅಲ್ಲಿರುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಪರಿಹಾರವನ್ನು ತಿಳಿಸುವಂತವರು. ಇವರು ಒಂದ್ಸಾರಿ ಮೈಸೂರಿಗೆ ಬಂದಿದ್ರು. ಯಾರು ಮಕ್ಕಳೇ? ಅಶೋಕ ಪೈ. ಒಂದ್ಸಾರಿ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದ್ಸಾರಿ ಮನಸ್ಸನ್ನ ಕುರಿತು ಅಧ್ಯಯನ ಮಾಡೋಣ ಅಂತ ಒಂದು ಸಂಶೋಧನೆ ಮಾಡಿ ಪ್ರಾರಂಭ ಮಾಡ್ತಾರೆ. ಇದ್ರ ಕುರಿತು ಮನಸ್ಸು. ಮನಸ್ಸು ಎಲ್ಲಿದೆ ಮಕ್ಕಳೇ? ನಮ್ಮಲ್ಲಿದೆ ಅಲ್ವಾ? ನಮ್ಮ ಮನಸ್ಸು. ಯಾವುದೇ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ, ಏನೋ ಒಂದು ಕುತ್ಕೊಂಡು ನಮ್ಮ ಮನಸ್ಸಿಗೆ ತಟ್ಟನ ಒಂದು ಏನೋ ಪ್ರಶ್ನೆ ಕೇಳಿದ್ರೆ ಏನಾಗುತ್ತೆ, ನಿಮ್ಗೆ ತಟ್ಟನ ಉತ್ತರ ಹೊಳೆಯುತ್ತೆ ಅಲ್ವಾ? ಎಲ್ಲಿಗೆ? ಮನಸ್ಸು. ಈ ನಮ್ಮ ಮನಸ್ಸಿನ ಕುರಿತಾಗಿ ಅವರು ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಒಂದ್ಸಾರಿ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು, ಒಂದು ಕೊಠಡಿ ಇದೆ, ಈ ಕಡೆ ಏನಿದೆ ಮಕ್ಕಳೇ? ಒಂದು ಕೊಠಡಿ ಇದೆ ಅಲ್ವಾ? ಒಂದು ರೂಮ್ ಇದೆ. ಆ ರೂಮ್ ಅಲ್ಲಿ ಏನ್ ಮಾಡ್ತಾರೆ? ಕೆಲವರು ಜನ ಟಿವಿಯನ್ನು ನೋಡ್ತಾ ಇದ್ದಾರೆ. ಎಂದಿಟ್ಟುಕೊಳ್ಳ, ಈ ಒಂದು ಕೊಠಡಿ ಇದೆ, ಆ ಕೊಠಡಿಯಲ್ಲಿ ಒಂದು 5ರಿಂದ 10 ಜನ ಟಿವಿ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳ. ಓಕೆ, ಅದಾದ ನಂತರ ಇನ್ನೊಂದಿಷ್ಟು ಜನ ಇದ್ರ ಬಗ್ಗೆ ಅರಿವೇ ಇಲ್ಲ, ತಿಳುವಳಿಕೆ ಇಲ್ಲ ಅವರಿಗೆ, ಅವ್ರ ಪಾಡಿಗೆ ಅವ್ರು ಟಿವಿ ನೋಡ್ತಾರೆ ಅಲ್ವಾ? ಯಾರು? ಒಂದು ಹಾಲಲ್ಲಿ. ಆದ್ರೆ ಪಕ್ಕದ ಕೊಠಡಿಯಲ್ಲಿ ಮತ್ತೊಂದಿಬ್ರು ಏನ್ ಮಾಡ್ತಿದ್ದಾರೆ? ಅವರು ಸಹ ಒಂದು 5ರಿಂದ 6 ಜನ ಮಾತನಾಡ್ತಿದ್ದಾರೆ. ಇವರಿಗೆ ಇವ್ರ ಬಗ್ಗೆ ಆಲೋಚನೆ ಇಲ್ಲ, ಇವರಿಗೆ ಇವ್ರ ಬಗ್ಗೆ ಆಲೋಚನೆ ಇಲ್ಲ. ಇವ್ರು ಟಿವಿ ನೋಡುವಂತವ್ರಲ್ಲ, ಇವ್ರು ಟಿವಿಯಲ್ಲಿ ಯಾವ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಇವರಿಗೆ ಆಲೋಚನೆ ಇಲ್ಲ. ಇವ್ರು ಇಲ್ಲಿ ಏನ್ ಮಾತಾಡ್ತಿದ್ದಾರೆ ಅನ್ನುವಂತಹ ಅರಿವು, ತಿಳುವಳಿಕೆ, ಪ್ರಜ್ಞೆ ಅನ್ನುವಂಥದ್ದು ಇವರಿಗೆ ಇಲ್ಲ ಅಲ್ವಾ? ಇವ್ರ ಪಾಡಿಗೆ ಟಿವಿ ನೋಡಿದ್ರೆ ಇವ್ರ ಪಾಡಿಗೆ ಕೊಠಡಿಯಲ್ಲಿ ಇವರು ಮಾತನಾಡ್ತಾರೆ. ಹೀಗೆ ಇರುವಾಗ ಇವರು ತಮ್ಮಿಷ್ಟಕ್ಕೆ ತಾವು ಇದ್ದಾರೆ. ಹೀಗಿರುವಾಗ ಟೆಲಿವಿಷನ್ ನಲ್ಲಿ ಯಾವುದೋ ಒಂದು ಕೊಲೆ ದೃಶ್ಯ ಬರುತ್ತೆ. ಟಿವಿ ನೋಡ್ತಿರ್ತಾರೆ, ಕೊಲೆ ದೃಶ್ಯ ಬರುತ್ತೆ. ಏನೋ ಕೊಲೆ ಮಾಡುವಂಥದ್ದು, ಆಘಾತಕಾರಿ ಇರುವಂತಹ ಒಂದು ಚಿತ್ರಣ ಟಿವಿಯಲ್ಲಿ ಬರ್ತದೆ. ಆದ್ರೆ ಇವ್ರ ಮನಸ್ಸಲ್ಲಿ ನೋಡ್ತಾ ಇರ್ತಾರಲ್ವಾ, ಕೊಲೆ ದೃಶ್ಯವನ್ನ ನೋಡ್ತಾ ಇರುವಂತಹ ಮನಸ್ಸಿನಲ್ಲಿ ಅವ್ರ ಮುಖದಲ್ಲಿ ಏನಿರುತ್ತೆ? ದುಃಖ, ದುಮ್ಮಾನ. ಅಯ್ಯೋ ಪಾಪ ಅಂತ ಪ್ರಾಣಾಂತರದಲ್ಲಿ ಎಷ್ಟು ಹಿಂಸೆ ಮಾಡಿದಾರೆ ಅಂತ ಕೆಲವೊಬ್ಬರಲ್ಲಿ ಅಳ್ತಾ ಇದ್ದಾರೆ, ಕೆಲವೊಬ್ರು ನೋವು ಪಡ್ತಾ ಇದ್ದಾರೆ. ಇಂತಹ ಒಂದು ಭಾವನೆ ಇವರಲ್ಲಿ ಬರ್ತಾ ಇದೆ. ಆದ್ರೆ ಇವರಲ್ಲಿ ಆ ಭಾವನೆ, ಯಾಕೆಂದ್ರೆ ಇವರು ಅದನ್ನ ಸಂದರ್ಶನವನ್ನ ಚಿತ್ರಣವನ್ನ ಅವರು ನೋಡಿಲ್ಲ. ಆದ್ರೆ ಇವ್ರ ಪಾಡಿಗಳು ಸಂತೋಷವಾಗಿ ಕೊಠಡಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದರ ಅರಿವು ಇವರಿಗಿಲ್ಲ. ಆದ್ರೆ ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದೃಢಗೊಳ್ಳುತ್ತದಂತೆ. ಇದನ್ನು ನೋಡೋದಿಲ್ಲ, ಆದ್ರೂ ಅವ್ರ ಮನಸ್ಸಿಗೆ ಮುಟ್ಟುತ್ತೆ. ಹೇಗೆ? ಅವರು ಅಳ್ತಾ ಇರುವಂತಹ ಸನ್ನಿವೇಶ ಇರ್ಬೋದು, ಸೌಂಡ್ ಕೇಳಿರ್ಬೋದು, ಆ ಟಿವಿಯಲ್ಲಿರುವಂತಹ ಒಂದು ಆಡಿಯೋ ಸೌಂಡ್ ಕೇಳಿ ಏನಾಗುತ್ತೆ, ಅವ್ರು ಅಳುವಂತಹದೊಂದು ಭಾವನೆ ಇವು. ಅಯ್ಯೋ ಅಯ್ಯೋ, ಈ ಟಿವಿಲಿ ಈ ತರ ಕೊಡ್ಬೋದಲ್ಲ, ಆ ಸೌಂಡ್ ಕೇಳಿ ಅದು ಗೊತ್ತಾಗೋದು.
ಅಂತರದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಿಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದಂತೆ. ಹಾಗೆ ಅಲ್ಲಿ ಯಾವ್ದಾದ್ರು ಒಂದು ನೃತ್ಯದ ಚಿತ್ರಣ ಇರ್ಬೋದು, ಸಂಗೀತದಿರ್ಬೋದು, ಸಂತೋಷದ ಒಂದು ವಿಡಿಯೋ ಚಿತ್ರಣ ಇರ್ತಂದ್ರೆ ಅದನ್ನ ನೋಡಿ ಕಾಮಿಡಿ ಕಿಲಾಡಿಗಳು ಅಂತ ನೋಡ್ತಿರ್ತೀವಿ. ಅದನ್ನ ನೋಡಿ ಹೌದಲ್ವಾ, ನಾವು ಟಿವಿ ನೋಡ್ತಾರಲ್ಲ, ಮನೇಲಿ ಟಿವಿ ವ್ಯಾಲ್ಯೂ ನೋಡ್ರೆ ನಾವು ಏನು ಕೆಲಸ ಮಾಡಬಹುದು, ಇದು ವ್ಯಾಲ್ಯೂ ಕೇಳಿ ಮಾಡ್ತೀವಿ, ನಮಗೂ ನೋವಿನಲ್ಲಿ ಭಾಗವಹಿಸ್ತೀವಿ. ಹೀಗೆ ಇಲ್ಲಿ ಒಂದು ಸಂತೋಷ ಚಿತ್ರಣ ಇದ್ರು ಅಲ್ಪ ಸ್ವಲ್ಪ ಇವರು ಪ್ರಭಾವವನ್ನು ಬೀರಿ ಆ ಕೊಠಡಿಯವರಿಗೂ ಆಸಕ್ತಿಯನ್ನು ಬಂದು ಅವರು ಸಹ ಸ್ವಲ್ಪ ಮಟ್ಟಿಗಾದ್ರೂ ನಗಲಿಕ್ಕೆ ಬರ್ತಾರೆ. ಇದೇ ಒಂದು ಮನಸ್ಸಿನ ಅರಿವು, ತಿಳುವಳಿಕೆ, ಮನಸ್ಸು ಅನ್ನುವಂಥದ್ದು ಹೇಳ್ತಾರೆ. ಹೀಗೆ ಸ್ವಲ್ಪನಾದರೂ ಆ ಒಂದು ಭಾವನೆ ಆ ಕೊಠಡಿಯಲ್ಲಿ ಇರುವಂತಹವರ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಮಕ್ಕಳಿಗೆ ಹೀಗೆ ನಾವು ಆ ಸ್ಥಳದಲ್ಲಿ ಇಲ್ಲದೇ ಇದ್ರೂ ಸಹ ಅಲ್ಲಾದಂತಹ ಆ ಘಟನೆಗಳನ್ನ ಆಧರಿಸಿ ನಾವು ಏನ್ ಮಾಡ್ತಾ ಇದೀವಿ, ಸಂತೋಷ, ದುಃಖ, ದುಮ್ಮಾನಗಳನ್ನ ಅನುಭವಿಸ್ತೇವೆ. ಅವುಗಳಲ್ಲಿ ನಾನು ಯಾವುದೇ ಆಕ್ಸಿಡೆಂಟ್ ಆಯ್ತು, ಅಲ್ಲಿರುವಂತಹ ಭಾವನೆಯನ್ನು ನೋಡಿ ನಾವು ಏನ್ ಮಾಡ್ತೇವೆ, ಯಾರೋ ಹೇಳ್ತಾರೆ ಅಯ್ಯೋ ಪಾಪ ನಾವು ನೋಡ್ತಾರೆ, ಅಲ್ಲಿ ಯಾರೋ ಒಂದು ವಿಚಾರವನ್ನು ಹೇಳ್ತಾರೆ, ಸಂತೋಷ ದಿನ ಆಯ್ತು ಅಂದ್ರೆ ಅದನ್ನ ನೋಡಿ ನಾವೇನು ಮಾಡ್ತೀವಿ, ಸಂತೋಷದಲ್ಲಿ ಭಾಗಿಯಾಗ್ತೀವಿ. ಆದ್ರೆ ನಾವು ಆ ಚಿತ್ರಣವನ್ನು ನೋಡಿರೋದಿಲ್ಲ. ಹಾಗೆಯೇ ನಮ್ಮ ಮನಸ್ಸಿನ ಸ್ಥಿತಿ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಮನೋವೈದ್ಯರು ತಿಳಿಸ್ತಾ ಇದ್ದಾರೆ. ಹಾಗೆ ನಮ್ಮ ಭಾವನೆ ಅನ್ನುವಂತಹದ್ದು, ಭಾವನೆ ಅಂದ್ರೆ ಮನಸ್ಸಿನ ಭಾವನೆ ಅಂದ್ರೆ ನೋವು, ನಲಿವು, ಸುಖ, ದುಃಖ, ಆಶ್ಚರ್ಯ ಅಲ್ವಾ. ಈ ನೋವು ನಮ್ಮ ಮನಸ್ಸು ಪ್ರತಿಕ್ರಿಯೆ, ಈಗ ಏನಾದ್ರೂ ಬಂತಂದ್ರೆ ಏನ್ ಮಾಡ್ತೀವಿ ನಾವು, ದುಃಖ ಆಯ್ತಾ ಅಂತ ಹೇಳ್ತೀವಿ. ಹೀಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಬೇರೆ ಪ್ರತಿಕ್ರಿಯೆಯನ್ನ ತೋರಿಸುತ್ತೆ. ಹೀಗೆ ಇಂತಹ ಒಂದು ಮನಸ್ಥಿತಿ ನಾವು ಆ ಸ್ಥಳದಲ್ಲಿ ಇಲ್ಲೇ ಇದ್ರೂ ಸಹ ಆ ಒಂದು ಪ್ರಭಾವ ಅನ್ನುವಂಥದ್ದು ನಮ್ಮ ಮನಸ್ಸಿನ ಮೇಲೆ ಬೀಳುತ್ತೆ ಅನ್ನುವಂತ ಅರ್ಥವನ್ನ ಹೇಳ್ತಾರೆ. ಇದು ಸತ್ಯ ಅಲ್ವಾ. ಈ ನಿಜ ಏನಂತ ಹೇಳ್ತದೆ, ಈ ನಿಜ ಏನಂತ ಹೇಳ್ತದೆ ಅಂದ್ರೆ ಇದು ಯಾವ ಜೀವಿ ನೋಡಿ ಮಕ್ಕಳೇ, ಈ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ಜೀವಿಗಳು ತನ್ನಷ್ಟಕ್ಕೆ ತಾನು ಬದುಕೋದಿಲ್ಲ. ಅವುಗಳಿಗೂ ಸಹ ನೋವು, ನಲಿವು, ದುಃಖ, ದುಮ್ಮಾನ, ತಂದೆ ತಾಯಿ ಪ್ರೀತಿ ಎಲ್ಲ ಇರುತ್ತೆ. ಹಾಗೆಯೇ ತನ್ನಷ್ಟಕ್ಕೆ ತಾವು ಇರೋದಿಲ್ಲ. ಯಾವುದೇ ಜೀವಿಗೆ, ಒಂದು ಜೀವಿಗೆ ಆಗುವ ದುಃಖ, ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲಿಯೂ ಕಂಪನ ಉಂಟು ಮಾಡುತ್ತಿರುತ್ತದೆಯೋ ಈ ಕಂಪನವೇ ಇಡೀ ಸಂಕಲನವನ್ನೇ ಒಂದು ಎಂದು ಹೇಳುತ್ತದೆ. ಇದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ಪರಿಸರದಲ್ಲಿರುವಂತಹ ಎಲ್ಲ ಜೀವ ಸಂಕುಲಗಳಿಗೂ ಈ ಕಂಪನ, ಮನಸ್ಸಿನ ಕಂಪನ ಅಂತಿರುತ್ತೆ, ದುಃಖ ಇರುತ್ತೆ, ದುಮ್ಮಾನ ಇರುತ್ತೆ ಅಲ್ವಾ. ಹಾಗೆ ನೋಡಿ, ನಾವೊಂದು ಉದಾಹರಣೆ ಹೇಳ್ಬೋದು. ಹೇಗಂದ್ರೆ ವಚನ ಸಾಹಿತ್ಯದಲ್ಲಿ ಬರುತ್ತೆ, ಕಾಗೆ ಒಂದಗಳ ಕಂಡರೆ ಕರೆಯದೇ ತನ್ನ ಬಳಗವನು. ನೋಡಿ, ಒಂದಲ್ಲ ಅನ್ನ ಒಂದು ತುತ್ತಿದೆ ಅಂದ್ರೆ ಕಾಗೆ ಏನ್ ಮಾಡುತ್ತೆ, ಎಲ್ಲ ಕಾಕ ಅಂತ ಕರೆದು ತನ್ನ ಬಳಗ ಸಂಬಂಧಿಕರೆಲ್ಲ ಕರೀತಾರೆ. ಅದ್ರ ಉದ್ದೇಶ ಏನು, ನಾನು ಒಬ್ಬನೇ ತಿನ್ನೋದು ಬೇಡ, ಎಲ್ಲರೂ ಸಂತೋಷವಾಗಿ ಊಟವನ್ನ ಮಾಡಿ ಅಂತ. ಹಾಗೆ ಇನ್ನೊಂದು ಅಲ್ಲಿ ಏನಾದ್ರೂ ಒಂದು ಕಾಗೆಗೆ ತೊಂದರೆ ಆಗಿ ಇನ್ನೊಂದು ಪ್ರಾಣವನ್ನು ಬಿಟ್ಟು ಸತ್ತಿತ್ತಪ್ಪ ಅನ್ಕೊಳ, ಆಗ ಕಾಕ ಅಂತ ಕರೆದು ಇಡೀ ಎಲ್ಲ ಒಂದು ಕಾಗೆ ಸಮೂಹ ಇಡೀ ಪ್ರದೇಶವನ್ನ ಆಕ್ರಮಿಸ್ಕೊಂಡಿರುತ್ತೆ. ಹೀಗೆ ಆ ಒಂದು ಪ್ರಾಣಿಯ ಪಕ್ಷಿಯ ಜೀವ ಹೋಗಿರುತ್ತಲ್ವ, ಅದನ್ನ ನೋಡಿ ಎಲ್ಲವೂ ಬಂದು ದುಃಖವನ್ನು ಅನುಭವಿಸ್ತದೆ. ಹೀಗೆ ಪಕ್ಷಿಗಳಲ್ಲಿ ದುಃಖ ಅನ್ನೋದಿರುತ್ತೆ. ಇನ್ನೊಂದು ಉದಾಹರಣೆ, ಮನೆಯಲ್ಲಿ ಕರು ಇರುತ್ತಲ್ವಾ, ಆಕಳು ಇರುತ್ತೆ, ಅದು ಕರುವಿಗೆ ಹಸಿವಾದ ನೋಡಿ ಕರುವನ್ನ ತೆಗೆದು ಬೇರೆ ಕಡೆ ಕಟ್ಟಿ ಹಾಕ್ತೀರ ನೀವು. ಕಟ್ಟಿ ಹಾಕಿದಾಗ ಹಾಲನ್ನ ಕರಿತಾ ಇದ್ದೀರಾ, ಕರುವಿಗೆ ತುಂಬಾ ಹಸಿವಾಗಿರುತ್ತೆ, ತಾಯಿಯಿಂದ ದೂರ ಮಾಡಿರ್ತೀರ, ಅದು ತಾಯಿ ಕರು ನೋಡ್ಬೇಕು ಅಂತ ಅನ್ಸುತ್ತೆ, ಅದು ಏನ್ ಮಾಡುತ್ತೆ, ಅಳುತ್ತಲ್ವಾ, ಅಂಬ ಅಂತ ಕರಿತಿದ್ದು ಅಮ್ಮ ಅಂತ ಕರೀತೆ, ಕಟ್ಟಿದಲ್ಲಿ ಬಿಚ್ಚಾಕಿದ್ರೆ ಓಡ್ ಹೋಗುತ್ತೆ ತಾಯಿ ಹತ್ರ ಅಲ್ವಾ. ಹಾಗೆ ಹಸುಗಳಿಗೆ ನೀವು ಹೊಡೆದ್ರಿ ಅಂದ್ರೆ ಅದೇನ್ ಮಾಡುತ್ತೆ, ಅದು ಅದರಲ್ಲೂ ಸಹ ಕಣ್ಣೀರಿರುತ್ತೆ ಅಲ್ವಾ. ಹೀಗೆ ಪ್ರಾಣಿಗಳು, ಪಕ್ಷಿಗಳಲ್ಲಿಯೂ ದುಃಖ, ದುಮ್ಮಾನ ಅಂತಿರುತ್ತೆ. ಅವು ತಮ್ಮಷ್ಟಕ್ಕೆ ತಾವು ಬದುಕೋದಿಲ್ಲ, ತನ್ನ ಇಷ್ಟದಂತೆಯೇ ಎಂದೇ ಇದಿರೋದಿಲ್ಲ. ಅವುಗಳಲ್ಲಿಯೂ ಸಹ ದುಃಖ ಅನ್ನೋದಿರುತ್ತೆ. ಪರಿಸರದಲ್ಲಿ ಅವು ಸಹ ನಮ್ಮ ಹಾಗೆ ಉಸಿರಾಡುತ್ತೆ, ತಮ್ಮದೇ ಆದಂತಹ ಕಂಪನವನ್ನು ಅವರು
ಈಗೆಲ್ಲ ಇದ್ರೂ ಸಹ ಕೊಲೆ ಮಾಡೋದು, ಮೋಸ ಮಾಡೋದು, ಅಸೂಯೆ, ದ್ವೇಷ, ಒಬ್ಬನ ಕಂಡ್ರೆ ಮತ್ತೊಬ್ಬನಿಗಾಗಲ್ಲ. ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವನೆ ಇಲ್ಲ ಅಲ್ವಾ? ಧರ್ಮದವರ ನಡುವೆ ಎಲ್ಲಾ ವಿದ್ಯಾವಂತರು ಬುದ್ಧಿವಂತರಿಗೂ ಸಹ ಏನ್ ಮಾಡ್ತಾರೆ, ಇವರು ಜಗಳಗಳನ್ನು ಮಾಡ್ತಿದ್ದಾರೆ ಅಲ್ವಾ? ಇಂತಹದೊಂದು ಇರಬಾರ್ದು. ಇಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು. ಇಂತಹ ಒಂದು ತಳಮಳ ಗೊಂದಲದಲ್ಲಿ ನಮ್ಮ ಜಗತ್ತು ತುಂಬಿಕೊಂಡು ಹೋಗಿದೆ. ಹೀಗೆ ಘಾಸಿಗೊಂಡಿದೆ, ನೋವಾಗಿದೆ, ತುಂಬಿ ತುಕಾಡ್ತಿದೆ. ಹೀಗೆ ತನ್ನ ಅಂತರಾಳದಿಂದ ಇರುವಂತಹ, ನಮ್ಮ ಮನಸ್ಸಿನಲ್ಲಿ ಅಂತರಾಳದಲ್ಲಿರುವಂತಹ ಈ ಒಂದು ಮೋಸ, ವಂಚನೆ, ಕೊಲೆ, ಅಪರಾಧಗಳು, ದ್ವೇಷ, ಅಸೂಯೆಗಳನ್ನ ತೆಗೆದು ಹೊರಗೆ ಹಾಕಬೇಕು. ಅಂದಾಗ ನಮ್ಮ ಜಗತ್ತು ಉತ್ತಮ ಆಗಲಿಕ್ಕೆ ಸಾಧ್ಯ ಇದೆ. ಇಂತಹ ಒಂದು ಸಮಸ್ಯೆ ಅಷ್ಟಂತಹ ಒಂದು ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ನಾವೆಲ್ಲರೂ ಮನುಷ್ಯರು ಅಲ್ವಾ? ನಾವೆಲ್ಲರೂ ಮನುಷ್ಯರು. ಈ ಒಂದಲ್ಲ ಒಂದು ಹುಟ್ಟು ಉಚಿತ, ಸಾವು ಖಚಿತ ಅನ್ನುವಂತಹ ಒಂದು ನಿರ್ಧಾರವನ್ನ ನಾವು ತಿಳ್ಕೋಬೇಕಲ್ಲ. ಇದನ್ನ ಅರ್ಥವನ್ನ ತಿಳ್ಕೊಂಡು ಮನುಷ್ಯ 30 ವರ್ಷ ಬದುಕ್ತಾನ, 60 ವರ್ಷ ಗೊತ್ತಿಲ್ಲ ಅಲ್ವಾ? ಈಗೆಲ್ಲ ನಾವು ಸಮಾಜದಲ್ಲಿ ನೋಡ್ತಾ ಇದ್ರೆ ಚಿಕ್ಕ ಮಕ್ಕಳು 20 ವರ್ಷ ಇರ್ಬೋದು. ಈಗ ಚಿಕ್ಕ ಮಕ್ಕಳನ್ನ ಏನ್ ಮಾಡ್ತಿದ್ರೆ ಮರಣವನ್ನು ಹೊಂದ್ತಾ ಇದಾರೆ ಅಲ್ವಾ? ಎಷ್ಟು ವರ್ಷ ಬರುತ್ತೆ? 30, 50, 60, 100. ಮನುಷ್ಯನ ಒಂದು ಸರಿಸುಮಾರು ಆಯಸ್ಸು 100 ಹೇಳಿದ್ದಾರೆ. ಅಷ್ಟು ಚಿಕ್ಕ ಪುಟ್ಟ ಇರುವಂತಹ ಆಯಸ್ಸಿನಲ್ಲಿ ನಾವು ಯಾಕೆ ಇಂತಹ ಒಂದು ಕೆಟ್ಟ ಮನಸ್ಸನ್ನು ಇಟ್ಕೋಬೇಕು? ಒಳ್ಳೆಯ ಮನಸ್ಸಲ್ಲಿ ಇರೋಣ, ನಾವು ಬದುಕೋಣ. ನಮ್ಮ ಕೈಯಲ್ಲಾದಷ್ಟು ಗುರು ಹಿರಿಯರನ್ನ ಪೂಜಿಸೋಣ, ಗೌರವಿಸೋಣ. ತಂದೆ ತಾಯಿಗಳಿಗೆ ಒಂದು ತುತ್ತ ಅನ್ನವನ್ನ ಹಾಕೋಣ, ಒಂದು ತುಂಡು ಬಟ್ಟೆಯನ್ನು ಕೊಡೋಣ ಅಲ್ವಾ? ಅಕ್ಕ ತಂಗಿಯರನ್ನ ಏನ್ ಮಾಡೋಣ? ಗೌರವದಿಂದ ಕಾಣೋಣ ಅಲ್ವಾ? ಸ್ತ್ರೀಯರನ್ನ ಗೌರವಿಸೋಣ. ಹೀಗೆ ಇಂತಹ ಒಂದು ಮೌಲ್ಯಗಳನ್ನ ನಾವು ಈ ಮಕ್ಕಳನ್ನ ಅಳವಡಿಸ್ಕೋಬೇಕಾಗುತ್ತೆ. ಅಂದಾಗ ಉತ್ತಮವಾದ ಪ್ರಜ್ಞೆ, ಮನಸ್ಥಿತಿ, ಆಲೋಚನೆ, ಅರಿವು, ತಿಳುವಳಿಕೆ, ಸಮಾಜ ಸುಶಿಕ್ಷಿತ ಸಮಾಜ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾದ್ರೆ ನಮ್ಮ ಸಂಪೂರ್ಣವಾದಂತಹ ಮನಸ್ಸು ಪರಿಶುದ್ಧರಾಗಬೇಕು. ಅಂದಾಗ ಇಂತಹ ಒಂದು ಮನಸ್ಸನ್ನ ಸದಾ ಎಚ್ಚರಗೊಳಿಸ್ತಾ ಇರ್ಬೇಕು ನಾವು. ಇದು ನೀನ್ ಮಾಡಕ್ ತಪ್ಪು ಕೆಲಸ, ಈ ತರ ಕೊಲೆ ಮಾಡ್ಬೋದು, ಅಪರಾಧ ಮಾಡ್ಬಾರ್ದು. ವಯಸ್ಸೆಷ್ಟಿದೆ ಅಷ್ಟು ಗಟ್ಟಿ ಮುಟ್ಟಾಗಿರೋದಂತ ಚೆನ್ನಾಗಿ ದುಡಿಬೇಕು. ಕೂಲಿ ಕೆಲಸನ ಚೆನ್ನಾಗಿ ದುಡ್ಡು ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು. ವಾಮ ಮಾರ್ಗಗಳನ್ನು ಹಿಡಿಯದೆ ನಾವೇನ್ ಮಾಡ್ಬೇಕಾಗುತ್ತೆ? ಕೆಲಸವನ್ನು ಮಾಡ್ಬೇಕು. ಇಂತಹ ಒಂದು ಉತ್ತಮವಾದ ಮನಸ್ಸು ನಮ್ಮಲ್ಲಿ ಇರಬೇಕು. ಆಗ ಬುದ್ಧ ಹೇಳಿದ ಹಾಗೆ ಪಂಚಶೀಲ ತತ್ವಗಳು 9th ಸ್ಟ್ಯಾಂಡರ್ಡ್ ನೋಡಿರ್ತೀರ, ಓದಿರ್ತೀರ ಮಗನ. ಪಂಚಶೀಲ ತತ್ವಗಳು: ಸುಳ್ಳನ್ನ ಹೇಳಬಾರದು, ಸ್ತ್ರೀಯರನ್ನ ಗೌರವಿಸಬೇಕು ಅಲ್ವಾ? ಇಂತಹ ಒಂದು ಪಂಚಶೀಲ ತತ್ವಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಅಹಿಂಸೆಯನ್ನ ಮಾಡಬಾರದು ಅಲ್ವಾ? ಇಂತಹ ಒಂದು ಅಂಶಗಳನ್ನು ಅಳವಡಿಸ್ಕೊಂಡಾಗ ಬುದ್ಧನ ಒಂದು ಮೌಲ್ಯಗಳು ಅನ್ನುವಂಥ ಸದಾ ಮೂರ್ಛಾವಸ್ಥೆಯಲ್ಲಿರುವ ಕಾರಣವನ್ನು ಎಚ್ಚರಗೊಳಿಸಬೇಕು. ಅದೇ ಮೂರ್ಛೆ ಪ್ರಜ್ಞೆ ತಪ್ಪಿಟ್ಬಿಟ್ಟಿದೆ. ಅದು ಪ್ರಜ್ಞೆ ತಪ್ಪಿದ್ರೆ ಏನು ವರ್ಕ್ ಆಗೋದಿಲ್ಲ ಕೆಲಸ. ಅಂದ್ರೆ ಅದು ಉತ್ತಮ ಮೌಲ್ಯಗಳು ಪ್ರಜ್ಞೆ ತಪ್ಪಿ ಮಾಡ್ಕೊಂಡಿದೆ. ನಮ್ಮಲ್ಲಿ ಕೆಟ್ಟ ಮೌಲ್ಯಗಳು, ಕೆಟ್ಟ ವಿಚಾರಗಳು, ಅರಿವುಗಳು, ತಿಳುವಳಿಕೆಗಳು ನಮ್ಮಲ್ಲಿ ಎಚ್ಚರಗೊಂಡಿದೆ. ಅವುಗಳನ್ನ ಮಾಗಿಸ್ಬೇಕು. ಕೆಟ್ಟವುಗಳನ್ನ, ಉತ್ತಮವಾದಂತಹ ಮೌಲ್ಯಗಳನ್ನ ಎಬ್ಬಿಸ್ಕೊಂಡು ನೋಡ್ಬೇಕು. ನಾವು ಆ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು. ಬುದ್ಧನು ತಿಳಿಸಿದಂತಹ ಆ ಪಂಚಶೀಲ ತತ್ವಗಳನ್ನ ಅಳವಡಿಸ್ಕೋಬೇಕಾಗುತ್ತೆ. ಅಂದಾಗ ಸದಾ ನಮ್ಮ ಮನಸ್ಸನ್ನ ಎಚ್ಚರಗೊಳಿಸಿದಾಗ ಇಡೀ ನಮ್ಮ ಜಾಗತೀಕರಣ, ನಮ್ಮ ಇಡೀ ಜಗತ್ತು ಉತ್ತಮವಾಗುತ್ತೆ. ಆಗ ಮಾತ್ರ ಒಂದು ಉತ್ತಮವಾದಂತಹ ಜಗತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನ ಇಲ್ಲಿ ಲೇಖಕರು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ನಮ್ಮೆಲ್ಲರಲ್ಲಿಯೂ ಸಮಾನತೆ, ಸಾಮರಸ್ಯ ಇದ್ದರೆ ಮಾತ್ರ ಸಾಧ್ಯ. ನಾವೆಲ್ಲರೂ ಒಂದೇ. ದೇವ ಒಬ್ಬ, ನಾಮ ಹಲವು ಅಂತ ಹೇಳಿಲ್ವಾ? ದಯೆಯೇ ಧರ್ಮದ ಮೂಲವಯ್ಯ. ದಯೆ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಅಂತ ಹೇಳಿರುವ ಬಸವಣ್ಣನವರು ಆ ರೀತಿಯಾಗಿ ದಯೆಯನ್ನ ಕಾಣೋಣ. ಧರ್ಮ ಅಂದ್ರೆ ನಾವೆಲ್ಲರೂ ಒಂದೇ. ಸಕಲ ಪ್ರಾಣಿಗಳೆಲ್ಲಗಳಿಗೂ ದಯೆಯನ್ನ ತೋರಿಸ್ಬೇಕು ನಾವು. ಅಂದಾಗ ದಯೆಯಿಂದ ನಮ್ಮ ಜೀವನವನ್ನ
ಅಂದಾಗ ಮಾತ್ರ ಫಸ್ಟ್ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಬೇಕು. ಆಮೇಲೆ ನಮ್ಮ ಮನೆ, ನಮ್ಮ ಅಕ್ಕಪಕ್ಕದ ಮನೆ, ಸುತ್ತಲೂ ನಮ್ಮ ಊರು, ಸಮಾಜ, ದೇಶ ಅಲ್ವಾ. ಇಂತಹ ಒಂದು ಮೌಲ್ಯಗಳನ್ನ ಪರಿಚಯಿಸಿ ಹೋದಾಗ ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ, ಇದು ವಿಷಯಗಳ ತಲುಪುತ್ತೆ. ಎಲ್ಲರೂ ಉತ್ತಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ಪುಟ್ಟ ಒಂದು ಉದ್ದೇಶ ಆಗಿದೆ. ಹೀಗೆ ಪರಸ್ಪರ ಅಂತರಂಗದ ಒಂದು ಹೊಂದಾಣಿಕೆಯನ್ನ ರೂಪಿಸ್ಕೋಬೇಕಾಗುತ್ತೆ ನಮ್ಮ ಮಕ್ಕಳಿಗೆ. ಹೀಗೆ ಈ ರೀತಿಯಲ್ಲಿ ಅವರು ನಮಗೆ ಅನೇಕ ಮಹಾನ್ ನಾಯಕರ ಒಂದು ಮೌಲ್ಯಗಳನ್ನು ತಿಳಿಸ್ತಾ ಇದ್ದಾರೆ ಅಲ್ವಾ ದೇಶ. ಈ ರೀತಿಯಾಗಿ ನಾವು ಇದುವರೆಗೂ ಇದಕ್ಕೆ ಬಿದ್ದಾಕ್ಷಣ ನಾವು ಕಲಿತಂತಹ ಒಂದು ಶಿಕ್ಷಣದಿಂದ ಈ ರೀತಿ ಸಮಾಜ ಉದ್ಧಾರ ಆಗುವಂತಹ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು ವಿಚಾರ ಆಗಿದೆ. ಈಗ ಮಕ್ಕಳೇ ನೋಡೋಣ, ಈ ಪಠ್ಯಭಾಗದಲ್ಲಿರುವಂತಹ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರಿಸಿ. ಅಶೋಕ ಪೈ ಅವರ ವೃತ್ತಿ ಯಾವುದು? ಅಶೋಕ ಪೈ ಅವರ ವೃತ್ತಿ ಯಾವುದು? ಅಶೋಕ ಪೈ ಅವರ ವೃತ್ತಿ ಯಾವುದು? ಅಶೋಕ ಪೈ ಅವರ ವೃತ್ತಿ ಯಾವುದು ಅಂದ್ರೆ ಮನೋವೈದ್ಯರ ವೃತ್ತಿ. ನೆಕ್ಸ್ಟ್, ದೇವನೂರರ ನನ್ನ ದೇವರು. ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಆಯ್ತಾ? ಮಕ್ಕಳೇ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಆತನೇ ನನ್ನ ದೇವರಾಗುತ್ತಾನೆ. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ಅಂದ್ರೆ ನಮ್ಮ ಒಂದು ಮನಸ್ಸಿದೆ. ಆ ನಮ್ಮ ಮನಸ್ಸಿನಲ್ಲಿ ನಾವು ಎಲ್ಲರೂ ಇರ್ತಾರೆ ಏನಂತ ಅಂದ್ರೆ ಎಲ್ಲ ಪ್ರಕೃತಿಯಲ್ಲಿರುವಂತಹ ಎಲ್ಲ ಜೀವ ಸಂಕುಲಗಳು, ಪ್ರಾಣಿಗಳು, ಪಶು ಪಕ್ಷಿಗಳು ಅಲ್ವಾ, ಮತ್ತೆ ಹೀಗೆ ಹಲವಾರು ವ್ಯಕ್ತಿಗಳು, ತಂದೆ ತಾಯಿಗಳು, ಅಕ್ಕ ತಂಗಿಯರು, ಹುಡು ಬೆಳಗುಗಳು, ಸಮಾಜ ಅಲ್ವಾ. ಹೀಗೆ ಅವು ತನ್ನಷ್ಟಕ್ಕೆ ತಾವಿಲ್ಲ, ಅವು ತಂಪಾಡಿದ ಹೊತ್ತು ಹೋಗ್ತಂತಿದೆ. ಒಬ್ಬೊಬ್ಬರು ಒಂಟಿ ಜೀವಿ ಆಗಿದ್ವಾ? ಇಲ್ಲ. ಪಕ್ಷಿಗಳಲ್ಲಿ ಒಗ್ಗಟ್ಟಿದೆ. ನೋಡಿ ಮಕ್ಕಳೇ, ನಾನು ಚಿಕ್ಕ ಒಂದು ಕಥೆ ಹೇಳ್ತೀನಿ. ನಮ್ಮ ಗೀಜುಗನ ಹಕ್ಕಿಗಳು ಕೇಳಿದ್ರಲ್ವಾ? ಆ ಗೀಜುಗನ ಹಕ್ಕಿಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ತನ್ನ ಮರಿಗಳ ಒಂದು ರಕ್ಷಣೆ ಬೇಕು. ಅದಕ್ಕಾಗಿ ಏನ್ ಮಾಡ್ತೇವೆ ಅಂದ್ರೆ ಅವು ಆಳವಾದಂತಹ ಬಾವಿಗಳನ್ನು ಸೆಲೆಕ್ಟ್ ಮಾಡ್ತೇವೆ. ಆಳವಾದಂತಹ ಬಾವಿಯ ಒಂದು ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಒಂದು ಗಿಡ. ಆ ಗಿಡದ ಒಂದು ಕೊಂಬೆ ಬಾವಿಯ ಕೆಳಕ್ಕೆ ಬಾಗಿರ್ಬೇಕು ಅಲ್ವಾ? ಅಂತಹ ಒಂದು ಸ್ಥಳವನ್ನ ಅದು ಆಯ್ಕೆ ಮಾಡ್ಕೊಳ್ಳುತ್ತೆ. ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಸೆಲೆಕ್ಟ್ ಮಾಡಿ ಆ ಗೂಡನ್ನ ಕಟ್ಟುತ್ತೆ. ತನ್ನ ಪಕ್ಷಿಗಳಿಗಾಗಿ, ಮರಿಗಳಿಗಾಗಿ ಗೂಡನ್ನ ಕಟ್ಟುತ್ತೆ. ಏನಪ್ಪಾ ಅಂದ್ರೆ ಅಕಸ್ಮಾತ್ ಆ ಮೊಟ್ಟೆಗಳನ್ನ, ಚಿಕ್ಕ ಚಿಕ್ಕ ಮರಿಗಳನ್ನ ಯಾವ್ದೋ ಒಂದು ಬೆಕ್ಕು, ಯಾವ್ದೋ ಒಂದು ಪ್ರಾಣಿ ಬಂದು ತಿನ್ಬಾರ್ದು. ಹೇಗೆ ಅಂದ್ರೆ ಈ ಬಾಗಿದಂತಹ ಒಂದು ಕೊಂಬೆ ಇರುತ್ತೆ ಅಂದ್ರೆ ಇಲ್ಲಿ ಬಾಗಿ ಇರುತ್ತೆ, ಕೊಂಬೆ ತುದಿಗೆ ಗೂಡನ್ನು ಕಟ್ಟುತ್ತದೆ. ಅಕಸ್ಮಾತ್ ಈ ಮರದಿಂದ ಏನಾದ್ರೂ ಬೆಕ್ಕು ಪ್ರಾಣಿ ಬಂತು ಅಂದ್ರೆ ಅದರ ಭಾರಕ್ಕೆ ಏನಾಗುತ್ತೆ ಮಕ್ಕಳಲ್ಲಿ? ಕೊಂಬೆ ಕೆಳಭಾಗುತ್ತೆ, ಬಾವಿ ಆಳ್ಭಾಗದಲ್ಲಿ ಡೌನ್ ಆಗುತ್ತೆ ಕೆಳಗೆ. ಆಗ ಏನ್ ಮಾಡುತ್ತೆ, ಇದ್ದಂತಹ ಬೆಕ್ಕು ಅಥವಾ ಯಾವ್ದೋ ಒಂದು ಜೀವಿ ಏನ್ ಮಾಡುತ್ತೆ, ಅವು ಇಲ್ಲಿ ನಾನೇನಾದ್ರೂ ಓದೆ ಅಂದ್ರೆ ಏನಾಗುತ್ತೆ, ನಾನು ಕೆಳಗೆ ಬಿದ್ದು ಪ್ರಾಣವನ್ನ ಕಳ್ಕೊತಾನೆ ಅಂತ ಅನ್ಕೊಂಡು ಏನ್ ಮಾಡುತ್ತೆ, ಅದು ಮತ್ತೆ ಏನಾದ್ರು ಮರಿನ ತಿನ್ಲಿಕ್ಕೆ ಹೋಗುತ್ತೆ.
ಬುದ್ಧಿವಂತಿಕೆಯನ್ನ ಆ ಗೀಜುಗಳ ಹಕ್ಕಿಗಳು ಮಾಡುತ್ತೆ. ಹೀಗೆ ಅವುಗಳಲ್ಲಿಯೂ ಸಹ ತನ್ನ ಮರಿ, ನನ್ನ ಮಗು ಅನ್ನುವಂಥದ್ದು, ಅವುಗಳಲ್ಲಿ ಪ್ರೀತಿ ಎನ್ನುವಂಥದ್ದು, ರಕ್ಷಣೆ, ಪೋಷಣೆ ಎನ್ನುವಂಥದ್ದು ಇರುತ್ತೆ. ಆ ಪ್ರಾಣಿಗಳಲ್ಲಿ ಈ ತರ ಇದೆ. ನೀವು ಮನುಷ್ಯರಾದವರು ಯಾಕೆ ಮಾಡಲ್ಲ? ನನ್ನ ತಂದೆ ತಾಯಿಗಳ ಸೇವೆ ನೋಡ್ಬೋದು. ಅನೇಕ ಕೇರಿಗೆ ಊರುಗಳಲ್ಲೇ ವೃದ್ಧಾಶ್ರಮಗಳಿದೆ. ತಂದೆ ವಯಸ್ಸಾದಂತಹ ಆ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಕ್ಕೆ ನಿಮ್ಗೆ ಆಗೋದಿಲ್ಲ, ಗೊತ್ತಾ? ಆದ್ರೆ ಆ ಪಕ್ಷಿಗಳಲ್ಲಿ ತನ್ನ ಮರಿಗಳ ಒಂದು ಪೋಷಣೆ ಹೇಗೆ ಮಾಡ್ಬೇಕು ಅನ್ನೋಂಥದ್ದು ಅವುಗಳಲ್ಲೇ ಒಂದು ಬುದ್ಧಿವಂತಿಕೆ ಇದೆ. ಅಂದ್ರೆ ಬುದ್ಧಿವಂತ ಪ್ರಾಣಿಗಳಲ್ಲೇ ಮಾನವನೇ ಫಸ್ಟ್ ಇರಲಿ. ಅಂತಹ ಮಾನವ ನೀನ್ ಯಾಕೆ ಮಾಡ್ತಾ ಇಲ್ಲ ಅಲ್ವಾ? ಇದನ್ನ ನಾವೆಲ್ಲ ಸ್ವಲ್ಪ ಮಟ್ಟ ಯೋಚನೆ ಮಾಡ್ಬೇಕಾಗುತ್ತೆ ಮಕ್ಳು. ಇದನ್ನೆಲ್ಲ ನೀವು ಮುಂದೆ ಇರುವಂತಹ ನೀವು ಸಹ ಏನ್ ಮಾಡ್ಬೇಕು? ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಹೀಗೆ ಆ ಜೀವಿಗಳಲ್ಲಿಯೂ ಆ ಒಂದು ಬುದ್ಧಿವಂತಿಕೆ ಅನ್ನೋದರಲ್ಲಿಗೂ ಕೂಡ ಉದಾಹರಣೆ ಹೇಳಿದೆ ನಾನು ಮಕ್ಕಳೇ. ಈಗ ಇದುವರೆಗೂ ನಾವು ನೋಡಿದಂತಹ ಇದರಲ್ಲಿ ಪಾಠದಲ್ಲಿ ಅಂಶಗಳ ಹಲವಾರು ಅಂಶಗಳನ್ನ ತಿಳ್ಕೊಂಡಿವಿ. ಕೆಲವೊಂದು ಅಂಶಗಳನ್ನ ನಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಒಂದು ಗೃಹ ಪಾಠವನ್ನು ನಾನು ಕೊಡ್ತಾ ಇದ್ದೆ. ಮಕ್ಕಳೇ ಗೃಹ ಪಾಠ. ಒಂದೇ ಪ್ರಶ್ನೆ. ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಇದು 2ನೇ ಪ್ರಶ್ನೆ. ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಅವಾಗಲೇ ಒಂದು ಟೆಲಿವಿಷನ್ ನೋಡುವಂತಹ ಒಂದು ಕೊಠಡಿಯಲ್ಲಿರುವಂತಹ ಜನರು ಮಕ್ಕಳೇ ಅವಾಗಲೇ ಚಿತ್ರ ತರುವುದಲ್ವಾ? ಅದನ್ನ ನೀವು ಬರಬೇಕಾಗುತ್ತೆ. ನೆಕ್ಸ್ಟ್, ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಆಯ್ತಾ? ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಯಾವುದು ದೇವರಾಗಿತ್ತು? ನೆಕ್ಸ್ಟ್, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿ. ನೆಕ್ಸ್ಟ್ ಕ್ವಶನ್. ಸಂದರ್ಭ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಮಕ್ಕಳೇ, ಸಂದರ್ಭ 3 ಅಂಕದ ಪ್ರಶ್ನೆ ಬರುತ್ತೆ. ಫಸ್ಟ್ ಏನ್ ಮಾಡ್ತೀರಿ ನೀವು? ಅವರ ಕ್ಲಾಸಲ್ಲಿ ಹಾಕಿ ಈ ವಾಕ್ಯವನ್ನು ದೇವನೂರು ಮಹಾದೇವ ಕವಿ ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದ ಅವರ ಬಿಡಿ ಲೇಖನಗಳೆನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಓಕೆ, ಈ ಮಾತನ್ನ ಲೇಖಕರು ಹೇಳುತ್ತಾರೆ. ಸಂದರ್ಭ ಯಾವಾಗ? ಮನೋವೈದ್ಯರು ಹೇಳುವಂತಹ ಸಂಶೋಧನಾ ಸಾಹಿತ್ಯವನ್ನು ಆಧರಿಸಿ ಹೇಳುವಂಥದ್ರಲ್ಲಿ ಮಾತು ಬರ್ತದೆ ಅಲ್ವಾ? ಬರುತ್ತೆ ತಾನೆ? ಇಷ್ಟು ಬರೆದು ನೀವು 3 ಅಂಕ ಬರುತ್ತೆ. ನೆಕ್ಸ್ಟ್, ಕೆಲವೊಂದು ನಾನು ಪದಗಳನ್ನು ಕೊಡ್ತೀನಿ, ನಿರ್ಧಾರಕ ಪದಗಳನ್ನು ಬರ್ಕೊಂಡು ಬನ್ನಿ ಮಕ್ಕಳೇ.
ಬೆಟ್ಟದಾವರೆ, ಬೆಟ್ಟದಾವರೆ, ಹೊಸಗನ್ನಡ, ಬೆಟ್ಟದಾವರೆ, ಹೊಸಗನ್ನಡ,